ಮಾಡೋಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ. ಏನು ಹೈಕೋರ್ಟ್ ಅವರು ಹೇಳಿದ್ದಾರೆ ಅದನ್ನು ನಾವು ಮಾಡಬೇಕಾಗ್ತದೆ. ಶಾಂತಿ ಸಭೆ ನಡೆಸು ಅಂತ ಹೇಳಿದರೆ ಅದು ಏನೋ ಅಧಿಕಾರಿಗಳು ನಡೆಸ್ತಾರೆ. ಆದರೆ ಕಾನೂನು ಇರ್ಬೋದು, ಸಂವಿಧಾನ ಇರ್ಬೋದು, ನಾವು ಪಾಲನೆ ಮಾಡ್ತಾ ಇದ್ದೀವಲ್ಲ, ಅವ್ರು ಯಾಕೆ ಪಾಲನೆ ಮಾಡ್ತಾ ಇಲ್ಲ ಅಂತ ಅಷ್ಟೇ ಕೇಳ್ತಾರೆ. ಸರ್, ಈಗ ಕತ್ತಲೆ ಜಗತ್ತು ಅಂತೇಳಿ ಪ್ರತಾಪ್ ಸಿಂಹ ಅವರನ್ನ ಇದು ಮಾಡಿದ್ದಾರೆ. ಅವರು ನಾನು ಮಾಡಿಲ್ಲ, ಬೆತ್ತಲೆ ಜಗತ್ತು ಅಂತ ನಾನು ಮಾಡಿಲ್ಲ ಬುಕ್ಕು. ಅದಕ್ಕೆ ಯಾಕೆ ಸ್ಟೇ ಸಿಕ್ಕಿದೆ ಅವ್ರು ಹೇಳಬೇಕಲ್ಲ. ನೀವು ದಯವಿಟ್ಟು ಅವ್ರ ಬಗ್ಗೆ ನಾನು ಕೇಳಿ ನಿಮ್ಮ ಟೈಮು ವೇಸ್ಟ್ ಮಾಡಬೇಡಿ, ನನ್ನ ಟೈಮು ವೇಸ್ಟ್ ಮಾಡಬೇಡಿ. ಈಸ್ ನಾಟ್ ವರ್ತ್ ಇಟ್. ಸರ್, ಈ ಆಳಂದ ಮತಕ್ಷೇತ್ರದ್ದು ಈಗ 80 ಈಗ ತನಿಖೆ ನಡೀತಾ ಇದೆ. 80 ರೂಪಾಯಿಗೆ ಪ್ರಜಾಪ್ರಭುತ್ವವನ್ನು ಖರೀದಿ ಮಾಡೋಕ್ಕೆ BJP ನಾಯಕರು ಹೊರಟಿದ್ದಾರೆ ಅಂದ್ಬಿಟ್ಟು ನಾವು ಪ್ರೂವ್ ಮಾಡ್ತೀವಿ. 100%. ತನಿಖೆ ಬರಲಿ, ತನಿಖೆ ನಡೀತಾ ಇದೆ ಅಲ್ಲ. ಹೆಚ್ಚು ಮಾತಾಡೋದು ಇವಾಗ ಸೂಕ್ತ ಅಲ್ಲ. ಏನಿದ್ರೂ ಕೂಡ ನಾನು ಯಾವಾಗಲೂ ಕೂಡ ನಿಮ್ಮ ಮುಂದೆ ದಾಖಲೆ ಇಟ್ಕೊಂಡೇ ಬಂದಿದ್ದೀನಿ. ಅದಕ್ಕೂ ನಾನು ದಾಖಲೆಗಳನ್ನು ಮುಂದಿಟ್ಟೆ ಮಾತಾಡ್ತೀನಿ. ಈಗ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇನ್ನು ಅದು ಮಾಹಿತಿ ಇನ್ನೂ ಹೆಚ್ಚು ಇಲ್ಲ, ಇನ್ನು ನೋಡೋಣ. ಗಾಂಧಿ ಇಲ್ಲಿ ನೋಡೋಣ, ಇನ್ನು ಅಧಿಕೃತವಾಗಿ ಇನ್ನೂ ಏನೂ ಬಂದಿಲ್ಲ. ಅಧ್ಯಕ್ಷರು ಬಂದಮೇಲೆ ಅಧ್ಯಕ್ಷರ ಗೊತ್ತಿರ್ತದೆ ಅದ್ರ ಬಗ್ಗೆ. ಸರ್, ಹಾಗೆ ಇದ್ರು ಸರ್ ಯತೀಂದ್ರ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಆಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದು ಆಡಳಿತಾತ್ಮಕವಾಗಲ್ಲ, ಸೈದ್ಧಾಂತಿಕವಾಗಿ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ಅದರಲ್ಲಿ ತಪ್ಪೇನಿದೆ? ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ. ನಮ್ಮ ಮಾಧ್ಯಮ ಸ್ನೇಹಿತರು ಬಿಟ್ಟರೆ ಇನ್ನೆಲ್ಲರೂ ಅದೇ ಹೇಳ್ತಾರೆ. ಯತೀಂದ್ರ ಅವರು ಹೇಳಿದ್ರು ಸರ್, ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡಿ. ಅದೇ 28ಕ್ಕೆ ಅಂದ್ರೆ 28ಕ್ಕೊಂದು ಅಹಿಂದ ನಾಯಕ, ಈಗೊಂದು ಅಹಿಂದ ನಾಯಕ ಅಂತಿರಲ್ವಲ್ಲ ಸರ್? ಇಲ್ಲ ನೋಡಿ, ಯಾರೇ ನಾಯಕರು ಇರ್ಬೋದು, ಆ ನಾಯಕತ್ವ ಬೆಳಿಬೇಕು ಅಂದರೆ ಸಮುದಾಯಗಳು ಆ್ಯಕ್ಸೆಪ್ಟ್ ಮಾಡಬೇಕಲ್ಲ. ನಾನು ಹೇಳೋದ್ರಿಂದ, ಬೇರೆಯವ್ರು ಹೇಳೋದ್ರಿಂದ ಎಲ್ಲ ಆಗಲ್ಲ. ಆಮೇಲೆ ಅವ್ರು ಹೇಳ್ದಂಗೆ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕೊರತೆ ಇಲ್ಲ, ಐಡಿಯಾಲಜಿದ ಕೊರತೆ ಇಲ್ಲ. ಹಲವಾರು ನಾಯಕರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಯಾವಾಗಲೂ ಕೂಡ ಈ ಮೂಢನಂಬಿಕೆ ವಿರುದ್ಧ ಇರ್ಬೋದು, ಅದ್ರ ವಿರುದ್ಧ ಇರ್ಬೋದು, ಮತ್ತು ಸಂವಿಧಾನದ ಪರ ಇರ್ಬೋದು, ಯಾವಾಗಲೂ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ, ಮುಂದೆ ಕೂಡ ಮಾಡ್ತಾರೆ. ಯತೀಂದ್ರ ಅವರ ಹೇಳಿಕೆಯಿಂದ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಗೊಂದಲಗಳು ಕ್ರಿಯೇಟ್ ಆಗ್ತಾ ಇದೆ. ಕಾಂಗ್ರೆಸ್ ಗೊಂದಲ ಯಾವುದೂ ಇಲ್ಲ. ಯಾಕೆ ಅವ್ರಿಗೆ ನೋಟಿಸ್ ನೋಡಿ, ಯಾವ ಗೊಂದಲನೂ ಇಲ್ಲ. ಯಾವ MLA ಅವರು ಕೂಡ ಆತಂಕ ಪಡೋದು ಬೇಕಾಗಿಲ್ಲ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಏನಿದ್ರು ಕೂಡ ಅವರೇ ತೀರ್ಮಾನಗಳು ತಗೋತಾರೆ. ಯಾವುದೇ ಗೊಂದಲ ಇಲ್ಲ. ಇಲ್ಲ ನೋಡಿ, ಕಪಿಲ್ ಸಿಬಲ್ ಅವರ ಒಂದು ಜೀವನ ಚರಿತ್ರೆದು ಪುಸ್ತಕ ಇದೆ. ಪುಸ್ತಕ ಬಿಡುಗಡೆಗೆ ಹೋಗ್ತಾ ಇದ್ದಾರೆ. ಒಂದು ವೇಳೆ ಪುಸ್ತಕ ಬಿಡುಗಡೆ ಇಲ್ಲ ಅಂತಲೂ ಇಟ್ಕೊಳ್ಳಿ. ಖರ್ಗೆ ಸಾಹೇಬ್ರಿಗಿರ್ಬೋದು, ರಾಹುಲ್ ಗಾಂಧಿ ಅವರಿಗಿರ್ಬೋದು, ಅಥವಾ ಸೋನಿಯಾ ಗಾಂಧಿ ಅವರಿಗಿರ್ಬೋದು, KC ವೇಣುಗೋಪಾಲಿಗಿರ್ಬೋದು, ಭೇಟಿ ಆಗಬಾರ್ದು ಅಂತ ಏನಾದರೂ ರೂಲ್ ಇದೆಯಾ ಸರ್? ನಮ್ಮ ಹೈಕಮಾಂಡಿಗೆ ನಾವು ಡೆಲ್ಲಿಗೆ ಹೋಗಿಲ್ಲ ಅಂದರೆ ನಾಗ್ಪುರಿಗೆ ಹೋಗ್ತೀವಿ ನಾವು? ಡೆಲ್ಲಿಗೆ ಹೋಗ್ಬೇಕಲ್ಲ. ಸೊ ವಾಟ್ ಈಸ್ ರಾಂಗ್? ಈಗ ತಿಂಗಳಿಗೊಮ್ಮೆ ನಾನು ಡೆಲ್ಲಿಗೆ ಹೋಗ್ತೀನಿ. ಕ್ರಾಂತಿನ ರಿಪೋರ್ಟ್ ಕೊಡೋಕೆ ಹೋಗ್ತೀವಿ, ರಿಪೋರ್ಟ್ ತೊಗೊಳಕ್ಕೆ ಹೋಗ್ತೀವಿ. ಕೇಂದ್ರ ಸರ್ಕಾರದಲ್ಲಿ ನಮ್ಮದು ಕೆಲಸ ಇರ್ತದೆ. ನಮ್ಮ ಮಂತ್ರಿಗಳಿಗೆ ಭೇಟಿಯಾಗಕ್ಕೆ ಹೋಗ್ತೀವಿ, ಅಧಿಕಾರಿಗಳು ಭೇಟಿಯಾಗಕ್ಕೆ ಹೋಗ್ತೀವಿ. ಈಗ ಹಲವಾರು ಬಾರಿ ಮುಖ್ಯಮಂತ್ರಿಗಳೇ ಹೋಗಿರೋದು. ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಭೇಟಿಯಾಗಿದ್ದಾರೆ, ಮೋದಿ ಅವ್ರಿಗೆ ಭೇಟಿಯಾಗಿದ್ದಾರೆ, ಅಮಿತ್ ಶಾ ಅವ್ರಿಗೆ ಭೇಟಿಯಾಗಿದ್ದಾರೆ. ಹಂಗೆ ನಮ್ಮ ವರಿಷ್ಠರಿಗೂ ಭೇಟಿ ಆಗ್ತಾರೆ. ಆಮೇಲೆ ಈ ಸರಿ ಅಧಿಕೃತವಾದಂಥ ಕಾರ್ಯಕ್ರಮ ಇದೆ ಅಲ್ಲ, ಹೋಗಿ ಬರ್ತಾರೆ. ಅದಕ್ಕೆ ಏನು ಅಷ್ಟ್ಯಾಕೆ ಆತಂಕ? ಅದಕ್ಕೆ ಯಾವುದೇ ಕ್ರಾಂತಿ ಇಲ್ಲ, ಎಲ್ಲವೂ ಶಾಂತಿನ ಸರ್. ನಮ್ಮದ್ರಲ್ಲೇ ಶಾಂತಿ ಸರ್. ನಾನು ಹೇಳಿಲ್ವಾ, ನೀವು 2 ದಿನ ಕ್ಯಾಮ್ರಾ ಆಫ್ ಮಾಡಿ ಎಲ್ಲ ಶಾಂತಿ ಆಗ್ತದೆ. ನೀವು ಕ್ಯಾಮ್ರಾ ಆನ್ ಮಾಡೋದ್ರಿಂದನೇ ನಮಗೆ ಇದು ಕ್ರಾಂತಿ, ಶಾಂತಿ ಎಲ್ಲ ಆಗೋದು. ಇಲ್ಲಿದ್ರೆ ಎವ್ರಿಥಿಂಗ್ ಇಸ್ ಓಕೆ. ಸರ್, ಈಗ ಸಂಪುಟ ಪುನರಚನೆ ಆಗ್ತದೆ. ಆ ಸಂದರ್ಭ ಹೆಂಗೆ ಸರ್? ಈಗ ಯಾರು ಹೇಳಿದ್ರು? ಈಗ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ಸುದ್ದಿ ಎಲ್ಲಿಂದ ಬರ್ತದೆ? ಮೂಲಗಳನ್ನು ಹೇಳಿದ್ರೆ ನಾವು ಹೇಳ್ಬೋದ್ರಿ. ಈಗ ಹೈಕಮಾಂಡ್ ಯಾರು ಸರ್? ಈಗ ACC ಅಧ್ಯಕ್ಷರು ಯಾರು? ಈಗ ನಮ್ಗೆ ಗೊತ್ತಿರಲಾರ್ದು ನಿಮ್ಗೆ ಗೊತ್ತಿದೆ ಅಂದರೆ ನಾನು ಏನು ಹೇಳಲಿ? ಗೊತ್ತು, ನೀವು ಮಾತಾಡ್ತಿಲ್ಲ ಸರ್. ಈ ಸುಖೇಶ್ ಅವರೇ, ನಿಮ್ಗೆ ನನಗಿಂತ ಚೆನ್ನಾಗಿ ಗೊತ್ತಿದೆ ಇವೆಲ್ಲ. ನೋಡಿ, ವಾಟ್ ಎವರ್ ಇಟ್ ಈಸ್, ಅನವಶ್ಯಕವಾದ ಗೊಂದಲ ಸೃಷ್ಟಿ ಮಾಡೋದು ಸೂಕ್ತ ಅಲ್ಲ. ನಮಗೆ ಮ್ಯಾಂಡೇಟ್ ಸಿಕ್ಕಿದೆ ಒಂದೊಳ್ಳೆ ಆಡಳಿತ ಕೊಡೋಕ್ಕೆ, ಗ್ಯಾರಂಟಿಗಳನ್ನು ನಾವು ಜನರಿಗೆ ತಲುಪ್ಸೋಕ್ಕೆ. ನಾವು ಏನು ಜನರು ಅದಕ್ಕೆ ನಾವು ವಿ ಆರ್ ಡೂಯಿಂಗ್ ಅವರ್ ಜಾಬ್. ಇದೆಲ್ಲ ಏನೋ ಇದು ಒಪ್ಪಂದ ಆಗಿದೆ, ಅದು ಆಗಿದೆ, ಇವ್ರ ನಾಯಕತ್ವ ಅವ್ರ ನಾಯಕತ್ವ ಅವೆಲ್ಲ ಅಪ್ರಸ್ತುತ. ನಾನು ಹಲವಾರು ಬಾರಿ ನಿಮ್ಮ ಹತ್ರ ಹೇಳಿದ್ದೀನಿ. ನಾನು ಬಂದು ಮಾಧ್ಯಮದಲ್ಲಿ ಮಾತಾಡೋದಿರ್ಬೋದು, ವೇದಿಕೆಯಲ್ಲಿ ಮಾತಾಡೋದಿರ್ಬೋದು, ಅದರಿಂದ ಯಾವುದೇ ಬದಲಾವಣೆ ಆಗೋದಿಲ್ಲ.
ಏನು ಮಾತಾಡಿದ್ರು ಯಾರ ಮುಂದೆ ಮಾತಾಡಬೇಕು ಮಾತಾಡಿದ್ರೆ ಅದು ಸೂಕ್ತ.